ವಾಟ್ಸಪ್ ಪೀಪಲ್ ಹೇಗಿದ್ರೆ ಎಲ್ರು ಇವತ್ತಿನ ದಿನ ಸ್ಪ್ಲಿಟ್ ಸ್ಟ್ರೆಚ್ ಹೆಂಗ್ ಮಾಡೋದಂತ ಕಲಿಯೋಣ ಬನ್ನಿ. ಫಸ್ಟ್ ಡ್ರಿಲ್ ಬಂದ್ಬಿಟ್ಟು ಸೈಡ್ ಸ್ಕ್ವಾಟ್ಸ್ ಮಾಡಬೇಕು. ಫಸ್ಟ್ ರೈಟ್ 10 ಅಂಡ್ ಲೆಫ್ಟ್ 10. ಒಂದ್ಸತಿ ರೈಟ್ ಸ್ಕ್ವಾಟ್ಸ್ ಆದ ತಕ್ಷಣ ಯು ಹ್ಯಾವ್ ಟು ಗೋ ಫಾರ್ ದ ಸೈಡ್ ಸ್ಕ್ವಾಟ್ ಸ್ಟ್ರೆಚಲ್ ಮಾಡಬೇಕು. ಆಮೇಲೆ ಯು ಹ್ಯಾವ್ ಟು ಗೋ ಫಾರ್ ದ ಸ್ಪ್ಲಿಟ್ ಟ್ವಿಸ್ಟ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಆ್ಯಂಡ್ ದೆನ್ ಬೆಂಡ್ ಫಾರ್ವರ್ಡ್. ಇದೇ ಡ್ರಿಲ್ನ ನೀವು ಕಂಟಿನ್ಯೂಸ್ ಆಗಿ 10 ಟೈಮ್ಸ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಗೋ ಫಾರ್ ದ ಸೈಡ್ ಬೆಂಡ್. ಸೈಡ್ ಬೆಂಡಲ್ಲಿ ಜೋರಾಗಿ ಉಸಿರನ್ನ ತಗೋಬೇಕು ಆ್ಯಂಡ್ ಬಿಡಬೇಕು. ಉಸಿರನ್ನ ಬಿಡಲಿಲ್ಲ ಅಂದರೆ ನೀವು ಫಿಟ್ನೆಸ್ಸೇ ಬಿಡಬೇಕಾಗುತ್ತೆ. ಅದೇ ಥರ ನೆಕ್ಸ್ಟ್ ಒನ್ ಯು ಹ್ಯಾವ್ ಟು ಗೋ ಫಾರ್ ದ ಬಟರ್ಫ್ಲೈ ಫ್ಲಾಪ್ಸ್. ಇದರಲ್ಲಿ ಯು ಹ್ಯಾವ್ ಟು ಗೋ ಫಾರ್ ದ ಬೆಂಡ್ ಫಾರ್ವರ್ಡ್ ಎಕ್ಸಸೈಸ್. ಏನಾಗುತ್ತೆ ಅಂದರೆ ಇದರಲ್ಲಿ ನಿಮ್ಮ ಹಿಪ್ ಮಸಲ್ಸ್ ಎಲ್ಲ ಟೆನ್ಷನ್ನು ಫ್ರೀ ಆಗಿಬಿಡುತ್ತೆ. ಒಂದು ಸರ್ತಿ ಆದಮೇಲೆ ದೆನ್ ಯು ಹ್ಯಾವ್ ಟು ಗೋ ಫಾರ್ ದ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್. ಇದರಲ್ಲಿ ನನ್ನ ಫೇವ್ರೆಟ್ ಎಕ್ಸಸೈಸ್ ಇದು. ಸೊ ವೆನ್ ಎವರ್ ಯು ಆರ್ ಗೋಯಿಂಗ್ ಫಾರ್ ದೇಟ್ ಸೈಡ್ ಆಗಿ ಡಯಾಗ್ನಲ್ ಫಾರ್ವರ್ಡ್ ದೆನ್ ಫಾರ್ವರ್ಡ್. ಸೊ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಸ್ಪ್ಲಿಟ್ ಸ್ಟ್ರೆಚ್ಗಾಗಿ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ವಿಲ್ ಸಿ ಆನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗಾಯ್ಸ್.